Hello friends, welcome to my YouTube channel. 5th standard, 8th standard, 9th standard ಪಬ್ಲಿಕ್ ಎಕ್ಸಾಮ್ ಅಂದ್ಕೊಂಡಂಗೆ ನಡೆದಿದ್ರೆ ಇವತ್ತು ಲಾಸ್ಟ್ ಸಬ್ಜೆಕ್ಟ್ ಇರೋದು ಫಿಸಿಕಲ್ ಎಜುಕೇಷನ್ ಪೇಪರ್ನ ಬರೆದ್ಬಿಟ್ಟು ವಿದ್ಯಾರ್ಥಿಗಳು ಎಲ್ಲ ಹಾಲಿಡೇನ ಎಂಜಾಯ್ ಮಾಡ್ಬೋದಾಯಿತು. ಬಟ್ ಕೆಲವು ಕಾರಣದಿಂದ ಆ ಥರ ಆಗಲಿಲ್ಲ. ಈ ಪಬ್ಲಿಕ್ ಎಕ್ಸಾಮ್ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ತುಂಬ ದಿನದಿಂದ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ವಿ, ಡಿಸಿಷನ್ ಏನಾಗುತ್ತೆ ಹೈಕೋರ್ಟಲ್ಲಿ ಅಂತ, ಪಬ್ಲಿಕ್ ಎಕ್ಸಾಮ್ ಇರುತ್ತೋ ಅಥವಾ ಇಲ್ಲೋ ಅಂತ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇತ್ತು. ಫೈನಲ್ ಆಗಿ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಆ ಬಿಗ್ ಅಪ್ಡೇಟ್ ಏನು ಅಂದರೆ ಹೈಕೋರ್ಟಲ್ಲಿ ಎಲ್ಲ ವಿಚಾರಣೆ ಕಂಪ್ಲೀಟ್ ಆಗಿದೆ ಅಂತೆ. ಇದನ್ನ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಸೊ ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಇವತ್ತು ಕೂಡ ಪೇಪರಲ್ಲಿ ಕೂಡ ಇದನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಈ ಫೈನಲ್ ಡಿಸಿಷನ್ನ ಸದ್ಯಕ್ಕೆ ಹೈಕೋರ್ಟ್ ಅವರು ಹೋಲ್ಡ್ ಮಾಡಿದ್ದಾರೆ. ಈ ವೀಕಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸಾಮ್ ಇರುತ್ತೋ ಅಥವಾ ಇಲ್ಲೋ ಅಂತ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಬೇಗ ಅಪ್ಡೇಟ್ ಬರುತ್ತೋ ಅಷ್ಟು ಬೇಗ ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಹೈಕೋರ್ಟಿಗೆ 3 ಆಪ್ಷನ್ ಇದ್ದಾವೆ. ಮೊದಲನೇ ಆಪ್ಷನ್ ಏನು ಅಂದರೆ ಪಬ್ಲಿಕ್ ಎಕ್ಸಾಮ್ನ ಕಂಟಿನ್ಯೂ ಮಾಡೋದು. ಅಂದರೆ 2 ಎಕ್ಸಾಮ್ನ ನೀವು ಆಲ್ರೆಡಿ ಬರೆದಿದ್ದೀರಾ, ಸೊ ಇನ್ನು 4 ಎಕ್ಸಾಮ್ನ ಅವರು ನಡೆಸೋದು. ಇನ್ನು 2ನೇ ಆಪ್ಷನ್ ಬಗ್ಗೆ ಹೇಳೋದಾದರೆ ಸ್ಕೂಲ್ ಲೆವೆಲ್ ಎಕ್ಸಾಮ್ ಅಂತ. ಅಂದರೆ ಈ ಪಬ್ಲಿಕ್ ಎಕ್ಸಾಮ್ನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು ಆ ರೆಸ್ಪೆಕ್ಟಿವ್ ಸ್ಕೂಲ್ ಅವರಿಗೆ ಆದೇಶ ನೀಡೋದು. ಆವಾಗ ಸ್ಕೂಲರು ಸ್ಟಾರ್ಟಿಂಗಿಂದ ಮತ್ತೆ 6 ಸಬ್ಜೆಕ್ಟ್ನ ಎಕ್ಸಾಮ್ ಮಾಡ್ತಾರೆ. ಇನ್ನು 3ನೇ ಆಪ್ಷನ್ ಬಗ್ಗೆ ಹೇಳೋದಾದರೆ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿರೋದು ಇದೇ ಆಪ್ಷನ್ಗೆ, ಸ್ಕಿಪ್ ಪಬ್ಲಿಕ್ ಆ್ಯಂಡ್ ಸ್ಕೂಲ್ ಎಕ್ಸಾಮ್ ಅಂತ. ಸೊ ನೀವು ಕೂಡ ಈ ಆಪ್ಷನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ, ಕಾಮೆಂಟ್ ಮಾಡಿ. ಪಬ್ಲಿಕ್ ಎಕ್ಸಾಮ್ ಬೇಕೋ ಅಥವಾ ಸ್ಕೂಲ್ ಎಕ್ಸಾಮ್ ಬೇಕೋ ಅಥವಾ ಎರಡೂ ಬೇಡೋ ಅಂತ. ಈ ಸ್ಕಿಪ್ ಎಕ್ಸಾಮ್ ಅಂದರೆ ಯಾವುದೇ ಥರ ಎಕ್ಸಾಮ್ ನಡೆಸ್ದಂಗೆ ಡೈರೆಕ್ಟಾಗೆ ಪ್ರಮೋಟ್ ಮಾಡೋದು. ಸೊ ಇನ್ನೊಂದು ಅಪ್ಡೇಟ್ ಏನು ಅಂದರೆ ಸರ್ಕಾರದವರು ಆದಷ್ಟು ಮಾರ್ಚ್ ತಿಂಗಳಲ್ಲೇ ಈ ಎಲ್ಲ ಪಬ್ಲಿಕ್ ಎಕ್ಸಾಮ್ನ ಕಂಪ್ಲೀಟ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ SLC 25ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಸರಿ SLC ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಟೀಚರ್ಸು ಬ್ಯುಸಿ ಆಗ್ತಾರೆ. ಯಾಕಂದರೆ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ಎಕ್ಸಾಮಿನರ್ ಆಗಿ ತಗೊತಾರೆ. ಅದಕ್ಕೋಸ್ಕರ ಟೀಚರ್ಸ್ ಅವೈಲಬಿಲಿಟಿ ಅಷ್ಟೊಂದು ಇರಲ್ಲ. ಸೊ ನಮಗನ್ಸೋ ಪ್ರಕಾರ ಆದಷ್ಟು ಬೇಗ ಹೈಕೋರ್ಟ್ ಅವರು ಡಿಸಿಷನ್ ಕೊಡಲೇಬೇಕು, ಇಲ್ಲಾಂದರೆ ವಿದ್ಯಾರ್ಥಿಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಏನಾದರೂ ಹೈಕೋರ್ಟ್ ಅವರು ಲೇಟಾಗಿ ಡಿಸಿಷನ್ನ ಕೊಡ್ತಾರೆ ಅಂದರೆ ಅವಾಗ ಆಲ್ಮೋಸ್ಟ್ ಆಗಿ ಅವರು ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಕೂಡ ಕಾಮೆಂಟ್ ಹಾಕಿ, ನಿಮಗೆ ಪಬ್ಲಿಕ್ ಎಕ್ಸಾಮ್ ಇರಬೇಕು ಅಥವಾ ಬೇಡವಾ ಅಂತ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್.